ಏನು ಸಮಾಚಾರ ಎಲ್ಲ ಹೇಗಿದ್ದೀರಾ? अच्छा, आज इतवार के दिन कन्नड़ में बोलते हैं। तो थोड़ी देर ऐसे सुन लेना जैसे संगीत सुन रहे। संगीत से कोई अर्थ तो नहीं लगा, जब शास्त्रीय संगीत सुनते हैं, आलाप करते हैं, उससे कहाँ मतलब निकलता है। या फिल्मी गाना सुनते कई बार कुछ तो झू झू जा बोलते रहते हैं उसमें, तो इस तरह से सुन लेना। थोड़ी देर कन्नड़ में बोलेंगे। महाराज जी आए हैं, उनको स्वागत करिए गुजरात से। ಇವಾಗ ಟೈಮ್ ಎಷ್ಟಾಯ್ತು? 5:30. 5:40 ಕಾಲು ನೋವು ಆಗ್ತಾ ಹಾಗಿದ್ರೆ ಕುರ್ಚಿ ಹಾಕ್ಬೇಕಲ್ಲ. ಕುರ್ಚಿ ಬೇಡ ಗುರುಜಿ, ಇಲ್ಲಿ ನಿಂತ್ಕೊಳ್ತೀನಿ ಗುರುಜಿ. ಅಷ್ಟು ಹಾಂ ನಿಂತ್ಕೊಂಡು ಇರಾಕಿಂದ ಬಂದಿದ್ದಾರೆ ಅವರೆಲ್ಲ. ಇರಾಕ್ನು ಇರಾಕ್ ಅವ್ರು ಹಾರೇಳ್ಬೇಕಂತ ಅವ್ರಿಗೆ. ಹಾಗೆ ಹೇಳ್ತಾರೆ. ಒಂದು ನಾವೊಂದು ಸ್ವಲ್ಪ ಮಾತಾಡೋಣ. ಮಳೆ ಆಗಿಲ್ಲ ಅಂದ್ರೆ ಎಲ್ಲ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ದಿನ ಹೇಳ್ತಾರೆ. ಧ್ಯಾನ ಪ್ರಾಣಾಯಾಮ ಮಾಡಿ ಓಂ ನಮಃ ಶಿವಾಯ ಹೇಳ್ತಾ ಬನ್ನಿ, ಅದರಿಂದ ಮಳೆ ಆಗ್ತದೆ. ಫ್ರೂಟ್ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗೇ ಇರ್ತದೆ ಎಲ್ಲ. ಪ್ರಶ್ನೆ ಕೇಳಮ್ಮ, ಏನು? ನಮಗೆ ಯಾಕೆ ಹೇಗೆ ಅನ್ನಿಸ್ತು ಲೋಕಕ್ಕೆ ಕೆಲಸ ಮಾಡಬೇಕು ಅಂತ ಅಲ್ಲ. ಸೂರ್ಯಗೆ ಹೇಳಿದೀವಿ ಯಾತಕ್ಕೆ ಅನ್ನಿಸ್ತು ಪ್ರಕಾಶ ಕೊಡಬೇಕು. ಗಾಳಿಗೆ ಹೇಳಿದ್ರೆ ನೀವು ಯಾತಕ್ಕೆ ಗಾಳಿ ಯಾಕೆ ಇದಾಗಬೇಕು, ಮರ ಯಾಕೆ ಹೂವಾಗಬೇಕು ಮರದಲ್ಲಿ ಅಂತ ಕೇಳಿದ್ರೆ ಏನು ಹೇಳುತ್ತೆ ಮರ? ಕಾಯಿ ಯಾಕೆ ಬಿಡಬೇಕು ಅಂತ ಅನ್ನಿಸ್ತು ಅಂತಂದ್ರೆ, ಮಾವಿನ ಹಣ್ಣು ಯಾಕೆ ಬಿಡಬೇಕು ಅಂತ ಅನ್ನಿಸ್ತು ನಿನಗೆ ಮರ ಕೇಳಿದ್ರೆ ಏನು ಹೇಳುತ್ತೆ? ನಮ್ಮ ಸ್ವಭಾವ ಅಂತ ಅಲ್ವಾ? ಹಾಗೆ ನಮ್ಮ ಸ್ವಭಾವದಿಂದ ನಾವು ಕೆಲಸ ಮಾಡ್ತೀವಿ. ನೀರು ಹರಿತದೆ, ನೀರಿನ ಸ್ವಭಾವ. ಬೆಂಕಿ ಉರಿತದೆ, ಬೆಂಕಿಯ ಸ್ವಭಾವ. ಹಾಗೆ ಮನುಷ್ಯರಾಗಿರೋದು ನಮ್ಮ ಸ್ವಭಾವ ಅಲ್ವಾ? ಆ ಮನುಷ್ಯತ್ವನೇ ಮರೆತು ಕೂತಿದ್ರೆ ಅದು ನಮ್ಮ ಸ್ವಭಾವದಿಂದ ನಾವು ದೂರ ಆಗಿರ್ತೀವಿ. ನಾವು ಯಾವುದಾದ್ರೂ ಒಂದು ಪ್ರಭಾವದಲ್ಲಿ ಇರ್ತೀವಿ ಅಥವಾ ಅಭಾವದಲ್ಲಿ ಸಿಕ್ಕಾಕೊಂಡಿರ್ತೀವಿ.
ಈ ಅಭಾವ ಪ್ರಭಾವವನ್ನು ಬಿಟ್ಟು ಸ್ವಭಾವಕ್ಕೆ ಬರಬೇಕಾದ್ರೆ ಅಧ್ಯಾತ್ಮ.